ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜನನಿ, ಹೋಗ್ಲಿ ಬಿಡಮ್ಮ, ಜನನಿ ಕೇಳಿಸ್ಲಿಲ್ಲ ಅಂತ ಕಾಣುತ್ತೆ. ಅಲ್ಲಪ್ಪ, ನಾನು ಜನನಿನ್ ಕರೆದಿದ್ದು ಪಕ್ಕದಲ್ಲಿದ್ದ ಜಯಕ್ಕಂಗೆ ಕೇಳಿಸಿದೆ, ಜನನಿ ಕೇಳಿಸಿರಲ್ವಾ? ಅಥವಾ ನಾನು ಕರೆದಿದ್ದು ಕೇಳಿಸಿದ್ರು ಕೇಳಿಸ್ದೇ ಇರೋ ಹಾಗೆ ಹೊಟ್ಟೋದ್ಲಾ? ಬೇಜಾರಾಗ್ಬೇಡಮ್ಮ, ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಹೇಗೂ ಮಗುನ ಸ್ಕೂಲಿಗೆ ಬಿಡಕ್ಕೆ ಹೋಗ್ತೀನಲ್ವಾ, ಹಾಗೆ ಆಫೀಸ್ಗೂ ಹೋಗಿ ಜನನಿ ಹತ್ರ ಮಾತಾಡ್ತೀನಿ. ಬೇಡಪ್ಪ, ಅವಳಿಗೆ ಮೊದಲೇ ಈಗ ವ್ಯವಹಾರದಲ್ಲಿ ಒಬ್ಬ ಶತ್ರು ಹುಟ್ಕೊಂಡಿದ್ದಾನೆ. ಈ ವಿಚಾರನ ಅತ್ಯಮ್ಮಂಗೆ ಹೇಳಿ ಅತ್ಯಮ್ಮನ ಹತ್ರನೋ ಅಥವಾ ಬೇರೆ ಯಾರ ಹತ್ರನಾದರೂ ಸಲಹೆ ತಗೋ ಅಂತ ಹೇಳಿದ್ರೆ ಅವಳು ಒಪ್ಪಲಿಲ್ಲ. ಅವಳಿಗೀಗ ಯಾರ ಸಲಹೆನೂ ಬೇಕಿಲ್ಲ ಅಪ್ಪ. ಯಾರ ಬುದ್ಧಿ ಮಾತು ಅವಳಿಗಿಷ್ಟ ಆಗಲ್ಲ. ಇಂಥ ಸಮಯದಲ್ಲಿ ನೀನು ಹೋಗಿ ಅವಳ ಹತ್ರ ನನ್ನ ಪರವಾಗಿ ಮಾತಾಡಿದ್ರೆ ಅವಳ ಮನಸ್ಸಿಗೆ ಬೇಜಾರಾಗುತ್ತಪ್ಪ. ಅದು ಅಲ್ಲದೆ ನನ್ನ ಮೇಲೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ. ನನ್ನ ಮೇಲಿರೋ ಕೋಪದ ಜೊತೆಗೆ ನಿನ್ನ ಮೇಲೂ ಕೋಪ ಬಂದು ನಿನಗೂ ಏನಾದರೂ ಮಾತಾಡ್ಬಿಡ್ಬೋದು. ಹಾಗಾಗಿ ಎಲ್ಲ ಅವಳಿಗೆ ಅರ್ಥ ಆಗೋವರೆಗೂ ನಾವು ಸುಮ್ಮನಿದ್ ಬಿಡೋಣಪ್ಪ. ದೇವ್ರೆ, ಜನನಿ ಕೋಪದಿಂದ ನನ್ನ ಮಗಳು ಮೊಮ್ಮಗಳ ಬಾಂಧವ್ಯನ ದೂರ ಆಗೋ ಥರ ಮಾಡಿಬಿಡಪ್ಪ. ಏನು ಯೋಚನೆ ಮಾಡ್ತಿದ್ಯಪ್ಪ? ಏನಿಲ್ಲಮ್ಮ, ಕಾರು ನೆನ್ನೆ ಸರ್ವಿಸಿಗೆ ಬಿಟ್ಟಿದ್ದೆ, ಬೆಳಿಗ್ಗೆ ರೆಡಿಯಾಗಿರುತ್ತೆ ಅಂತ ಹೇಳ್ದ. ಹೋಗಿ ತೊಗೊಂಡು ಬಂದು ಆಮೇಲೆ ಮಗುನ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀನಿ. ಓಹೋ, ನಮ್ಮ ಪುಟಾಣಿ ಇನ್ನು ಸ್ಕೂಲಿಗೆ ಹೊರಟಿಲ್ವಾ? ಅಪ್ಪ ಕಾರ್ ಸರ್ವಿಸಿಗೆ ಬಿಟ್ಟಿದ್ದಾರಂತೆ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಹೌದಾ? ಅವ್ರು ಬರೋದು ಲೇಟ್ ಆಗುತ್ತೆ ಅನ್ನೋದಾದ್ರೆ ನಾನೇ ಪುಟಾಣಿನ ಬಿಟ್ಟು ಬರ್ತೀನಿ. ಅಲ್ವಾ ಪುಟಾಣಿ? ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ತೀನ. ನೆನ್ನೆ ಸರ್ವಿಸಿಗೆ ಬಿಟ್ಟಿದ್ದ ಗಾಡಿನ ನಿನಗೋಸ್ಕರ ಬೇಗ ಹೋಗಿ ತೊಗೊಂಬಂದಿದ್ದೀನಿ. ಹೌದು ಪುಟ್ಟಿ, ಅಲ್ಲೇ ನಾವು 3 ಜನ ಹೊರಗಡೆ ಭೇಟಿಯಾಗೋದು, ಆಮೇಲೆ ಅಲ್ಲಿಂದ ಸಾರ್ತಿ ನಿನ್ನನ್ನು ಸ್ಕೂಲ್ಗೆ ಕರ್ಕೊಂಡು ಹೋಗೋದು, ಈ ರಹಸ್ಯ ನಮ್ಮ 4 ಜನಕ್ಕೆ ಬಿಟ್ಟರೆ ಬೇರೆಯವರು ಗೊತ್ತಿಲ್ಲ. ಅದಕ್ಕೆ ನಾವು ಮನೆಯಿಂದ ಹೊರಡುವಾಗ ನೀನು ನನ್ನ ಜೊತೆನೇ ಬರಬೇಕು, ಆಯ್ತಾ? ಆಗಟ್ಟೆ ನಮ್ಮ ಮಾಮೂಲಿ ಜಾಗದ ಸಿಗೋಣ, ಓಕೆನಾ? ಓಕೆ. ಬಾಯ್ 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 ಪಾರು. ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.